ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಹೋರಾಟಕ್ಕೆ ಹಲವು ಸಂಘಟನೆಗಳಿಂದ ಬೆಂಗಳೂರಿನ ಪ್ರತಿಷ್ಠಿತ ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಪ್ರತಿಭಟನೆ. ಕರುನಾಡ ವಿಜಯ ಸೇನೆಯ ರಾಜ್ಯಾಧ್ಯಕ್ಷರು ಆದಂತಹ ದೀಪಕ್ ಹೆಚ್ಎನ್ ಅವರ ವತಿಯಿಂದ ಸಂಪೂರ್ಣ ಬೆಂಬಲ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರು ಆದ ವಾಸುದೇವ್, ಪ್ರಧಾನ ಕಾರ್ಯದರ್ಶಿಯಾದ ಜಗದೀಶ್ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ನಮಸ್ತೆ. ಏನಿವತ್ತಿನ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಒಕ್ಕೂಟದಿಂದ ಕರ್ನಾಟಕದಿಂದ ಅಭಿಯಾನಗಳಿಗೆ ಸೇರಿ ಇವತ್ತು ಅಭಿಮಾನಿಗಳು ಪುಣ್ಯಭೂಮಿಗಾಗಿ ಹೋರಾಟ ಮಾಡಿದ್ದಾರೆ. ಈ ವಿಚಾರಕ್ಕಾಗಿ ನಮ್ಮ ಕರ್ನಾಟಕ ಸಂಘಟನೆ ರಾಜ್ಯಾಧ್ಯಕ್ಷರಾದಂತಹ ಎಚ್.ಎನ್. ದೀಪಕ್ಕಣ್ಣನವರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ವಿಚಾರವಾಗಿ ನಾವು ಬೆಂಗಳೂರು ಜಿಲ್ಲಾ ಎಲ್ಲಾ ಪದಾಧಿಕಾರಿಗಳು ಸೇರಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದೀವಿ. ನಮ್ಮದು ಏನು ಪುಣ್ಯಭೂಮಿ ಇದೆಯೋ ಅದನ್ನ ಹಾಗೆ ಅಭಿಮಾನಿಗಳಿಗೋಸ್ಕರ ಉಳಿಸ್ಕೊಡ್ಬೇಕು. ಸರ್ಕಾರ ಬಾಲಣ್ಣವರ ಫ್ಯಾಮಿಲಿ ಜೊತೆ ಮಾತಾಡಬೇಕು, ನಮಗೆ ಆ ಜಾಗನ ಉಳಿಸ್ಕೊಡ್ಬೇಕು, ಅಭಿಮಾನಿಗಳು ದರ್ಶನ ಮಾಡಬೇಕು. ನಮ್ಮ ಬೇಡಿಕೆ ಅಕಸ್ಮಾತ್ ಸರ್ಕಾರದ ಬುಕ್ಸ್ನಲ್ಲಿ ನಿಮಗೆ ದುಡ್ಡಿಲ್ಲ ಅಂದ್ರೆ ಆ ದುಡ್ಡನ್ನ ಬೇಕಾದಾಗ ಅಭಿಮಾನಿಗಳಿಗೆ ನಮಗೆ ಕೇಳಿ ಕರ್ನಾಟಕದಿಂದ ನಾವೇ ದುಡ್ಡು ಕೊಡ್ತೀವಿ, ನಮ್ಮ ಜಾಗ ಉಳಿಸ್ಕೊಡ್ತೀವಿ. ನಾವು ಬೇಡಿಕೆ ಸರ್, ಈಗಿನ ಇರೋ ಜಾಗದಲ್ಲಿ ನಾವೀಗ ಸ್ಮಾರಕ ಕೇಳ್ತಾ ಇಲ್ಲ. ಮುಂಚೆ ಎಲ್ಲ ಅಭಿಮಾನಿಗಳು ಬೇಡಿಕೆ ಇದ್ದಿದ್ದು ಬೆಂಗಳೂರಲ್ಲಿ ಸ್ಮಾರಕ ಆಗಬೇಕು ಅಂತ. ಸ್ಮಾರಕ ಸರ್ಕಾರದಿಂದ ಮೈಸೂರಲ್ಲಿ ಮಾಡಿಕೊಟ್ಟಿದ್ದೇವೆ. ಸ್ಮಾರಕದಲ್ಲಿ ನಮ್ಗೆ ಎರಡು ಮಾತಿಲ್ಲ. ನಾವು ಕೇಳ್ತಾ ಇರೋದೇನು 5 ರಿಂದ 10 ಗುಂಟೆ ಜಾಗ ಕೊಡಿ ಸ್ವಾಮಿ. ಏನ್ ಪುಣ್ಯಭೂಮಿ ಇದೆಯಲ್ಲ ಅಷ್ಟು ಮಾತ್ರ ಕೇಳ್ತಾ ಇದೀವಿ. ನಾವು 5 ಎಕರೆ 10 ಎಕರೆ ಕೇಳ್ತಾ ಇಲ್ಲ. ಈಗ ಸ್ಮಾರಕ ಇದೆ, ದಾದವ್ರದ್ದು ಒಪ್ಕೋತೀವಿ. ಪುಣ್ಯಭೂಮಿನ ನಾವು ದೇವಸ್ಥಾನ ತರ, ಈಗ ನಮ್ಮ ಮನಸ್ಸಲ್ಲ ದೇವಸ್ಥಾನ ತರ ಇದೆ, ಆ ಜಾಗನ ಯಾವುದೇ ಕಾರಣಕ್ಕೂ ನೀವು ಏನು ಮಾಡ್ದಲೆ ಹೊಡೆದಾಗ್ತದೆ ಆ ಜಾಗನ ಉಳಿಸ್ಕೊಡ್ಬೇಕು, ಅಭಿಮಾನಿಗಳ ದರ್ಶನ ಭಾಗ್ಯ ಸಲ್ಲಿಸಬೇಕು ಅಂತ ಎಲ್ಲ ದರ್ಶನ ತೋಡಕ್ಕೆ ನಮಗೆ ಜಾಗ ಮಾಡ್ಬೇಕು ಅಂತ